ನಮಸ್ಕಾರ. ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಆದರದ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ ಭಗವದ್ಗೀತೆ ಹೇಗೆ ಒಂದು ಸಾರ್ವಕಾಲಿಕ ಸತ್ಯವಾಗಿ ನಿಂತ್ಕೊಳ್ಳುತ್ತೆ ಅನ್ನೋದನ್ನು ಕೂಡ, ಮತ್ತು ಇಂದಿನ ಪ್ರಸ್ತುತ ನಿಜ ಜೀವನಕ್ಕೆ ಎಷ್ಟು ಹತ್ತಿರವಾಗಿದೆ, ಎಷ್ಟು ಸಮೀಪವಾಗಿದೆ, ಯಾತಕ್ಕೋಸ್ಕರ ಸಮೀಪವಾಗಿದೆ ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ವಿಷಯಗಳನ್ನು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ ವೀಣಕ್ಕ ಅವರು. ಇಂದಿನ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲರ ಪರವಾಗಿ ಆದರದಿಂದ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀನಿ ರಾಜಯೋಗಿನಿ BK ವೀಣಾಜಿಯವರನ್ನ. ನಮಸ್ಕಾರ ವೀಣಕ್ಕ. ವೀಣಕ್ಕ, ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇದ್ವಿ ದ್ವಂದ್ವ ಮನಸ್ಥಿತಿಯ ಬಗ್ಗೆ, ಆಮೇಲೆ ಮನಸ್ಸಿನಲ್ಲಿ ಉಂಟಾಗುವಂಥ ಒಂದು ಖಿನ್ನತೆಯ ಬಗ್ಗೆ. ಇದೆಲ್ಲದಕ್ಕೂ ಕೂಡ ಭಗವದ್ಗೀತೆಯಲ್ಲಿ ಪರಿಹಾರ ಇದೆ, ಒಂದು ಚಿಕಿತ್ಸೆ ಇದೆ ಅಂತ ಹೇಳ್ತಾ ಇದ್ರಿ ನೀವು. ಆ ಚಿಕಿತ್ಸೆಯ ಒಂದು ಪೂರ್ಣ ವಿವರಣೆಯನ್ನು ಈಗ ನೀವು ಕೊಡಲಿಕ್ಕಾಗತ್ತಾ ಅಂತ ಕೇಳ್ತೀನಿ ನಾನು. ಖಂಡಿತವಾಗಿಯೂ ಸಹ. ಯಾಕೆಂದರೆ ಈ ದ್ವಂದ್ವ ಮನಸ್ಥಿತಿಗೆ ಅಥವಾ ಮಾನಸಿಕ ಖಿನ್ನತೆ, ನಾವೇನು ಈಗ ಒಂದು ಅರ್ಜುನನ ವ್ಯಕ್ತಿತ್ವವನ್ನು, ವಿಷಾದ ಯೋಗದಲ್ಲಿ ಅರ್ಜುನನ ವ್ಯಕ್ತಿತ್ವವನ್ನು ನಾವು ಗಮನಿಸಿದ್ರೆ, ಎಲ್ಲದಕ್ಕೂ ಯುದ್ಧ ಮಾಡೋದಕ್ಕೆ ರೆಡಿಯಾಗಿ ಬಂದವನಿಗೆ ಎದುರಿನವ್ರನ್ನ ನೋಡ್ತಾ ಇದ್ದ ಹಾಗೆ ತುಟಿ ನಡ್ಗಕ್ಕೆ ಶುರುವಾಯಿತು, ಮೈನ ಅದ್ರಕ್ಕೆ ಶುರುವಾಯಿತು, ಕೈಕಾಲುಗಳು ನಡ್ಗಕ್ಕೆ ಶುರುವಾದವು, ಅವನು ಕುಸಿದು ಹೋದ, ಗಾಂಡಿವ ಕೈಯಿಂದ ಜಾರಿ ಬಿದ್ದು ಹೋಯಿತು. ಈ ರೀತಿಯ ವರ್ಣನೆಯನ್ನು ನಾವು ಅದರಲ್ಲಿ ಕಾಣ್ತೇವೆ. ಸ್ವಲ್ಪ ನಮಗೆ ನಾವು ಅಪ್ಲೈ ಮಾಡ್ಕೊಂಡು ನೋಡಿಕೊಂಡ್ರೆ ಇವತ್ತಿನ ದಿನಮಾನದಲ್ಲಿ ಕೆಲವೊಮ್ಮೆ ಮನುಷ್ಯನಿಗೆ ತುಂಬ ಸಿಟ್ಟು ಬಂದಾಗಲೂ ನಡುಗ್ತಾ ಇರ್ತಾನೆ ಅವನು. ಈ ಒಂದು ನಡುಕ ಅನ್ನೋದಿದೆಯಲ್ಲ, ಅಥವಾ ಅದುರುವಿಕೆ, ಅಥವಾ ಶಕ್ತಿಹೀನತೆ, ಅಥವಾ ತನ್ನ ಸ್ವಸಾಮರ್ಥ್ಯದ ಮೇಲೆ ವಿಶ್ವಾಸ ಇಲ್ಲದಿರುವುದು, ಅಥವಾ ನಾಳೆ ತಾನು ಹೀಗೆ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶ ಪಾಪ ಅಂತ ನಾವೇನಂತ ಹೇಳ್ತೇವೆ, ಆ ಪಾಪ ಭೀತಿ, ಅಥವಾ ತನ್ನೊಳಗೆ ತನಗೆ ಒಂದು ರೀತಿಯ ಅಸ್ಥಿರತೆ, ಮಾಡಲೋ ಮಾಡದಿರಲೋ ಅಂತಂದ್ಬಿಟ್ಟು, ಇದಕ್ಕೆಲ್ಲ ಈ ರೀತಿಯ ಮನಸ್ಥಿತಿಗಳನ್ನು ನಾವೇನದರಲ್ಲಿ ಕಾಣ್ತೇವೆ. ಅಂತಹ ಮನಸ್ಥಿತಿಗಳು ನಾವು ಈ ಹಿಂದೆಯೂ ಚಿಂತನೆ ಮಾಡಿದ ಹಾಗೆ ಅನೇಕ ಸಲ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನಾವು ಕಾಣ್ತೇವೆ. ಆ ಮನಸ್ಥಿತಿಯನ್ನು ನಾವಿವತ್ತು ಚಿಂತನೆ ಮಾಡ್ತಾ ಹೋದರೆ ನೋಡಿ, ಇವತ್ತು ನಾವೇನು ಹೇಳ್ತೇವೆ, ಇವತ್ತಿನ ಜಗತ್ತಿನಲ್ಲಿ ನಾವು ಕಾಣುವಂಥ ಒಂದೆರಡು ಎಕ್ಸಾಂಪಲ್ಗಳನ್ನು ನಾವು ತೆಗೆದುಕೊಂಡ್ರೆ, ವಿದ್ಯೆ ಇವತ್ತಿನ ಜಗತ್ತಿನ ಅತಿ ಮುಖ್ಯವಾದಂಥ ಅಂಶ ವಿದ್ಯೆ. ನಾವು ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಏನು ಯೋಚನೆ ಮಾಡ್ತಿದ್ವಿ, ನಮ್ಮ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಕಡಿಮೆ ಇದೆ, ಅದಕ್ಕೆ ಲಿಟ್ರಸಿ ಅಕ್ಷರಸ್ಥರ ಸಂಖ್ಯೆ ಹೆಚ್ಚಿಗೆ ಆದರೆ ಬಹುತೇಕ ನಮ್ಮ ದೇಶದ ಸಮಸ್ಯೆಗಳು ಪರಿಹಾರವಾಗುತ್ತೆ ಅಂತ. ಬಟ್ ಆ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಅಂದರೆ 12th ಸ್ಟ್ಯಾಂಡರ್ಡ್ವರೆಗೆ ಹುಡುಗಿಯರಿಗೆ ಫ್ರೀ ಎಜುಕೇಷನ್ ಅಂತ ನಾವು ಅನೌನ್ಸ್ ಮಾಡಿದ್ದೇವೆ. ಆಮೇಲೆ ಸರ್ಕಾರ ಎಷ್ಟೋ ರೀತಿಯ ಅಕ್ಷರ ದಾಸೋಹ ಮತ್ತೊಂದು ಇನ್ನೊಂದು 108 ಯೋಜನೆಗಳ ಮೂಲಕ ಎಲ್ಲರನ್ನೂ ಅಕ್ಷರಸ್ಥರನ್ನಾಗಿ ಮಾಡುವುದಕ್ಕೆ ಹೊರಟಿದೆ. ಆದರೆ ಅದರ ಪರಿಣಾಮ ಏನಾಗ್ತಿದೆ ಇವತ್ತು? ಸಾಕಷ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದವರನ್ನು, ಡಿಗ್ರಿ ಮಾಡಿದವರನ್ನು, ಅಥವಾ ಇನ್ನೂ ಯಾವ್ಯಾವುದೋ ಕ್ಷೇತ್ರಗಳಲ್ಲಿ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿದವರನ್ನು ನೋಡ್ತಿದ್ದೇವೆ. ಫಲಿತಾಂಶ ಏನು ಅಂದರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ನು, ಕಾಲೆಳೆಯುವುದು, ಆಮೇಲೆ ನೌಕರಿ ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವುದು, ಅತಿಯಾದ ವಿದ್ಯಾವಂತರು ಸುಪಾರಿ ಕಿಲ್ಲರ್ಸ್ ಆಗಿ ಬದಲಾಗಿರುವುದು, ಅಥವಾ ಈ ವಿದ್ಯೆಗೋಸ್ಕರ ಹಣಕ್ಕಾಗಿ ವಿದ್ಯೆಯನ್ನು ಮಾರಾಟ ಮಾಡ್ತಿರುವುದು, ಆ ಒಂದು ಲಕ್ಷಗಳಲ್ಲಿ ಮಾತುಗಳು ನಡೀತಾ ಇರುವಂಥದ್ದು. ಅಂದರೆ ಒಂದಕ್ಕೊಂದು ಸಮಾಜ ಸುಧಾರಿಸುವುದಕ್ಕಾಗಿ ವಿದ್ಯೆ ಅಂತ ನಾವು ತಿಳ್ಕೊಂಡು, ಆದರೆ ಸಮಾಜ ಸುಧಾರಣೆಗಾಗಿ ಇರಬೇಕಾದ ವಿದ್ಯೆ ಇವತ್ತೇನಾಗಿದೆ ಅಂದರೆ ವಿದ್ಯೆಯೇ ಒಂದು ಸಮಾಜದ ಅತಿ ದೊಡ್ಡ ಭ್ರಷ್ಟಾಚಾರದ ಮಾರ್ಗವಾಗಿ ಹೋಗ್ಬಿಟ್ಟಿದೆ ಅಲ್ವಾ? ಅಂದರೆ ನಾವಿಲ್ಲಿ ಹೇಳ್ತಿರುವುದೇನು ಅಂದರೆ ಅದೇ ರೀತಿ ಅರ್ಜುನನ ಮನಸ್ಥಿತಿಯೂ ಅದೇ. ಅವನು ಬಂದಿರುವುದು ಯಾತಕ್ಕೋಸ್ಕರ, ಆದರೆ ಅವನ ಮನಸ್ಥಿತಿ ಹೇಗೆ ಬದಲಾಗಿದೆ. ಈ ದ್ವಂದ್ವ, ಈ ಗೊಂದಲಕ್ಕೆ ಪರಿಹಾರ ಏನಿದೆ ಚಿಕಿತ್ಸೆ ಅಂತಂದರೆ, ಯಾಕೆ ಈ ದ್ವಂದ್ವ? ಮೊದಲನೇ ಪ್ರಶ್ನೆಯೇ ತೆಗೆದುಕೊಳ್ಳೋಣ. ಸ್ವಜನ ಹತ್ಯೆಯಿಂದ ಶ್ರೇಯಸ್ಸಾಗದು ಅನ್ನುವಂಥ ಪ್ರಶ್ನೆಯನ್ನು ನಾವು ತಗೊಂಡ್ರೆ, ಇದು ಅವನ ಮನಸ್ಸಿನ ಒಂದು ಗೊಂದಲ. ನಮಗೂ ಸಹ ಇವತ್ತು ಅನಿಸುತ್ತೆ. ಏನು ಅನಿಸುತ್ತೆ? ಈಗ ನೋಡಿ, ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಮುಂದುವರಿತಾ ಹೋದಾಗ ಅವನಿಗೇನು ಸ್ಥಾನ ಮಾನ ಎಲ್ಲ ಸಿಗ್ತಾ ಹೋಗುತ್ತೆ. ಆಗ ಅವನಿಗೇನು ಅನ್ಸಕ್ಕೆ ಶುರುವಾಗುತ್ತೆ, ಅಲ್ಲಿಯ ತನಕ ಒಬ್ಬ ವ್ಯಕ್ತಿ ಕೆಳಮಟ್ಟದಿಂದ, ಒಬ್ಬ ಪ್ಲೇಯರೇ ಅಂದ್ಕೊಳ್ಳಿ, ಅವನು ಕೆಳಮಟ್ಟದಿಂದ ಅವನನ್ನು ಮೇಲೆ ಹೋಗುವುದಕ್ಕೆ ಎಷ್ಟೊಂದು ಜನ ಅವನಿಗೆ ಸಪೋರ್ಟ್ ಮಾಡಿರ್ತಾರೆ. ಆ ಸಪೋರ್ಟ್ ತಗೊಳ್ಳುವಾಗ ಅವನಿಗೆ ಇವರು ನನ್ನವರು, ಇವರು ಬೇರೆಯವರು ಅಂತ ಅನಿಸೋದಿಲ್ಲ. ಅವರು ಬೇರೆ ಕಾಸ್ಟ್ ಇರ್ಬೋದು, ಬೇರೆ ರಿಲಿಜನ್ ಇರ್ಬೋದು, ಯಾರ್ಯಾರದೋ ಎಲ್ಲರ ಸಪೋರ್ಟ್ ತಗೊಂಡು ಅವನ ಮೇಲೆ ಹೋದ ಮೇಲೆ ಅವನಿಗೆ ಕಾಣುವುದು ಯಾರು ಆವಾಗ ಅವನಿಗೆ ಅಂದರೆ ತನ್ನವರು. ಆಗ ಅವನಿಗೆ ತನ್ನವರು ಅಂತ ಕಾಣುವವರು ಯಾರಪ್ಪ? ತನ್ನ ರಕ್ತ ಸಂಬಂಧಿಗಳು ಮಾತ್ರ ತನ್ನವರಾಗಿ ಕಾಣ್ತಾರೆ. ಉಳಿದವರು ಯಾರೂ ತನ್ನವರಲ್ಲ. ಒಂದು ಗಳಿಗೆ ಅವನು ನಿಂತು ಯೋಚನೆ ಮಾಡಿದ್ರೆ ತಾನಿಷ್ಟು ಎತ್ತರಕ್ಕೆ ಬರುವುದಕ್ಕೆ ತನ್ನ ರಕ್ತ ಸಂಬಂಧಿಗಳು ಮಾತ್ರ ಕಾರಣರಾಗಿದ್ರ? ಇಲ್ಲ.
ಹಾಗಾದರೆ ಅವರೆಲ್ಲ ಸ್ವಜನ ಅಲ್ಲವ? ಯಾರು ಹಾಗಾದರೆ ಸ್ವಜನ ಅಂತ ನಾವು ಯಾರನ್ನು ಇಲ್ಲಿ ಸ್ವಜನ ಅಂತ ಹೇಳಬೇಕು ಅಂತ ಅವನ ಪ್ರಶ್ನೆಯಲ್ಲಿಯೇ ಗೊಂದಲ ಇದೆ. ಸ್ವಜನ ಹತ್ಯೆಯಿಂದ ಶ್ರೇಯಸ್ಸಾಗದು. ಹೂ ಇಸ್ ಸ್ವಜನ? ಯಾರಿಗೆ ಸ್ವಜನ ಅಂತ ಹೇಳಬೇಕು ನಾವು? ನನ್ನ ರಕ್ತ ಹಂಚಿಕೊಂಡು ಹುಟ್ಟಿದವರು ಮಾತ್ರ ನನ್ನ ಸ್ವಜನರ? ಹಾಗಾದರೆ ನನ್ನ ಶ್ರೇಯೋಭಿವೃದ್ಧಿಗೆ ಸಹಕರಿಸಿದವರು ಯಾರು ನನ್ನವರ ಅಲ್ವಾ? ನನ್ನ ಖುಷಿಗಾಗಿ ತಮ್ಮದೆಲ್ಲವನ್ನು ತ್ಯಾಗ ಮಾಡಿದವರು ನನ್ನವರ ಅಲ್ವಾ? ಅದಕ್ಕೆ ಗೀತೆಯಲ್ಲಿ ಇದಕ್ಕೆ ಪರಿಹಾರ ಏನಿದೆ ಅಂದರೆ, ಮೊದಲು ಗೀತೆ ಸ್ವ ಎನ್ನುವುದಕ್ಕೆ ಸರಿಯಾದ ಅರ್ಥವನ್ನು ಕೊಡುತ್ತೆ, ಆಮೇಲೆ ಸ್ವಜನ ಯಾರು ಅಂತ ಹೇಳುತ್ತೆ, ಆಮೇಲೆ ಸ್ವಧರ್ಮ ಯಾವುದು ಅಂತ ಹೇಳುತ್ತೆ. ಇದಕ್ಕೆ ಸರಿಯಾದ ಅರ್ಥ ಗೊತ್ತಿಲ್ಲದೆ ಇವತ್ತು ಯಾಕೆ ಇಷ್ಟು ಭ್ರಷ್ಟಾಚಾರ ಅತ್ಯಾಚಾರ ಅಂದರೆ ಇದೇ ಸಮಸ್ಯೆ. ಎಲ್ಲ ಫೀಲ್ಡಲ್ಲೂ ಇದೇ ಸಮಸ್ಯೆ. ಮೇಲೇರುವುದಕ್ಕೆ ಯಾವ ಮೆಟ್ಟಿಲುಗಳನ್ನು ಬಳಸ್ಕೊಂಡ್ವಿ, ಆ ಯಾವ ಮೆಟ್ಟಿಲುಗಳಲ್ಲಿಯೂ ನನ್ನತನ ನನಗೆ ಧ್ವನಿಸುವುದೇ ಇಲ್ಲ. ಮೇಲೇರಿ ನಿಂತ ಮೇಲೆ ನನಗೆ ಕಾಣುವುದು ಕೇವಲ ನನ್ನ ಒಂದು ಸಣ್ಣ ಸೀಮಿತವಾದಂತಹ ಸೆಲ್ಫ್ ಸೆಂಟ್ರಲೈಸ್ಡ್ ಪರ್ಸನಾಲಿಟಿ ಮಾತ್ರ. ನಾನು ನನ್ನವರು, 4 ಜನಕ್ಕೆ ಮುಗಿದೋಯ್ತು ಅಲ್ಲಿ ನನ್ನತನ. ಈ ಒಂದು ಸಂಕುಚಿತ ಮನೋಭಾವನೆಯಿಂದ ಹೊರ ಬಂದಾಗ ಮಾತ್ರ ಈ ಮನಸ್ಥಿತಿಗೆ ಚಿಕಿತ್ಸೆ ಸಾಧ್ಯ. ಅದು ಎಲ್ಲರಿಗೂ ಗೊತ್ತು ಅದರಿಂದ ಹೊರಗೆ ಬರಬೇಕು ಅಂತ. ನೀವೇನು ಹೇಳ್ತೀರಾ ಅಂತ ನೀವು ಹೇಳ್ಬೋದು, ಎಲ್ರಿಗೂ ಗೊತ್ತು ಅದರಿಂದ ಹೊರಗೆ ಬರಬೇಕು ಅಂತ, ಆದರೆ ಬರೋಕ್ಕಾಗ್ತಿಲ್ಲ. ಯಾಕೆಂದರೆ ಯಾರಿಗೂ ಸರಿಯಾಗಿ ಸ್ವಪರಿಚಯ ಇಲ್ಲ. ಸ್ವ ಅಂದರೆ ಯಾರು, ಅದರ ಮೂಲಕ ಸ್ವಜನ ಅಂದರೆ ಯಾರು. ಇಲ್ಲಿ ನೋಡಿ, ಸ್ವ ಅಂದರೆ ಕೇವಲ ನಾವು ಆಧ್ಯಾತ್ಮಿಕತೆಯ ಕಡೆಗೆ ಮುಖ ಮಾಡುವುದಕ್ಕೆ ಮುಂಚೆ ಸ್ವಲ್ಪ ವಿಚಾರ ಮಾಡೋಣ. ಸ್ವ ಅಂದರೆ ನಾನು ಅಲ್ವಾ? ನಾನು ಅಂದರೆ ಇಲ್ಲೊಂದೇನಿದೆ, ನಾನು ಅಂತ ಇಂಥವರ ಮಗ, ಇಂಥವರ ಮಗಳು ನಾನು, ಒಂದು ನನ್ನ ಐಡೆಂಟಿಟಿ. ಎರಡನೆಯ ಸ್ವ ಯಾವುದು ಅಂದರೆ ನನ್ನಲ್ಲಿದ್ದಂಥ ನಾನೊಬ್ಬ ಆಟಗಾರ, ನಾನೊಬ್ಬ ಸಿಂಗರ್, ನಾನೊಬ್ಬ ಆ್ಯಕ್ಟರ್. ಈ ಒಂದು ಏನು ಹೇಳ್ತೀವಿ ನಾವು, ಹುಟ್ಟಿನಿಂದ ಬಂದಂತಹ ನನ್ನಲ್ಲಿರುವ ಡಿವಿನಿಟಿ, ನನಗೆ ದೈವದತ್ತವಾದ ಕೊಡುಗೆ ಏನಿದೆ, ಇದರ ಆಧಾರದ ಮೇಲೆ ನಾನೊಬ್ಬ ಸಿಂಗರ್ ಅಂತ ಕರೆಸಿಕೊಂಡೆ, ಅಥವಾ ನಾನೊಬ್ಬ ಆ್ಯಕ್ಟರ್ ಅಂತ ಕರೆಸಿಕೊಂಡೆ. ಈ ಆಧಾರದ ಮೇಲೆ ನನ್ನವರು ಯಾರು ಅಂತ ಡಿಸೈಡ್ ಆಗ್ತದಲ್ವ? ಹೇಗೆ ಭೌತಿಕ ಸಂಬಂಧದ ಆಧಾರದ ಮೇಲೆ ನಾನು ನನ್ನವರು ಅಂತ ಡಿಸೈಡ್ ಆಗುತ್ತೆ, ನನ್ನ ಪ್ರೊಫೆಷನ್ ಆಧಾರದ ಮೇಲೆ ನಾನು ನನ್ನವರು ಅಂತ ಡಿಸೈಡ್ ಆಗುತ್ತೆ, ಅಥವಾ ನನ್ನೊಳಗಿನ ಎಬಿಲಿಟಿಯ ಆಧಾರದ ಮೇಲೆ ನಾನು ನನ್ನವರು ಅಂತ ಡಿಸೈಡ್ ಆಗುತ್ತೆ. ಹೀಗೆ ಸ್ವಲ್ಪ ಆಳವಾಗಿ ಹೋದಾಗ ಈ ನಾನು ಎನ್ನುವಂತಹ ಶಬ್ದ ಹೇಳುವುದಕ್ಕೆ ನನಗೆ ಶಕ್ತಿ ಕೊಟ್ಟಂತಹ ನಾನು ಅನ್ನುವುದನ್ನು ಸ್ಪಷ್ಟಪಡಿಸಿಕೊಂಡಾಗ ಆಗ ಈ ಸ್ವಜನ ಯಾರು ಎನ್ನುವುದು ಸ್ಪಷ್ಟವಾಗುತ್ತೆ. ಗೀತೆ ಇದನ್ನು ಸ್ಪಷ್ಟಪಡಿಸ್ತಾ ಹೋಗುತ್ತೆ. ಸ್ವಜನ ಹತ್ಯೆಯಿಂದ ಶ್ರೇಯಸ್ಸಾಗುತ್ತೋ ಇಲ್ವೋ ಎನ್ನುವ ಅರ್ಜುನನ ಪ್ರಶ್ನೆಗೆ ಎಲ್ಲೂ ಉತ್ತರ ಹೇಳೋದೇ ಇಲ್ಲ ಗೀತಾಚಾರ್ಯ. ಬದಲಾಗಿ ಸ್ವ ಅಂದರೆ ಯಾರು 2ನೇ ಅಧ್ಯಾಯದಲ್ಲೇ ಹೇಳ್ತಾ ಹೋಗ್ಬಿಡ್ತಾನೆ ಉದ್ದಕ್ಕೆ. ಏನು ಹೇಳ್ತಾನೆ? ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತ. ನೀನು ಅಂದ್ರೆ ಯಾರು ಗೊತ್ತಾ ನಿನಗೆ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಅಸ್ತ್ರಶಸ್ತ್ರಗಳಿಂದ ಸಾಯೋದಿಲ್ಲ, ನೀನು ಕತ್ತರಿಸೋಕ್ಕಾಗಲ್ಲ, ನೀರಲ್ಲಿ ನೆನೆಸೋಕ್ಕಾಗಲ್ಲ, ಗಾಳಿಯಲ್ಲಿ ಒಣಗ್ಸೋಕ್ಕಾಗಲ್ಲ. ಹೀಗೆ ಹೇಳ್ತಾ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಹೇಗೆ ಶರೀರಕ್ಕೆ ಕೌಮಾರಾವಸ್ಥೆ, ಆಮೇಲೆ ವಯಸ್ಕನಾದ್ಮೇಲೆ ಪ್ರೌಢಾವಸ್ಥೆ ಬರುತ್ತೆ, ಆಮೇಲೆ ಅವನು ಯೌವನಾವಸ್ಥೆ ಬರುತ್ತೆ, ಆಮೇಲೆ ವೃದ್ಧಾವಸ್ಥೆ ಬರುತ್ತೆ, ಒಂದಿನ ಮರಣಾವಸ್ಥೆ ಬರುತ್ತೆ, ಇದು ಶರೀರಕ್ಕೆ ಬರುತ್ತೆ. ಅದನ್ನು ಹೇಳ್ತಾ ಹೋಗ್ತಾನೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ಶರೀರ ವಸ್ತ್ರ ಹಳೆಯದಾದಾಗ ಬದಲಾಯಿಸುವಂತೆ ನೀನು ಶರೀರವನ್ನು ಬದಲಾಯಿಸ್ತೀಯ. ನಾಸತೆ ವಿದ್ಯತೆ ಭಾವೋ ನ ಭಾವೇ ಅಂತ ಹೇಳ್ತಾ ಹೋಗ್ತಾನೆ. ಆತ್ಮನಲ್ಲಿಯ ಭಾವನೆಗಳು ಸಾಯುವುದಿಲ್ಲ. ಇದನ್ನೆಲ್ಲ ಸ್ಪಷ್ಟಪಡಿಸ್ತಾ ಹೋಗ್ತಾನೆ. ಅಂತವಂತೂ ಇಮೇ ದೇಹ. ಹೀಗೆ ಪ್ರತಿಯೊಂದು ಶ್ಲೋಕದ ಮೂಲಕ ಸ್ಪಷ್ಟವಾಗಿ ನೀನು ಯಾರು, ನಿನ್ನದು ಅಂದ್ರೇನು, ಅಂದರೆ ಈ ನಾನು ಅಂತ ನೀನೇನು ಭ್ರಮೆಯಲ್ಲಿದ್ದೀಯ ಇದು ನೀನಲ್ಲ. ನೀನು ಇದರೊಳಗಿರುವ ಚೇತನ, ನೀನೊಂದು ಅವಿನಾಶಿಯಾದ, ಅವಿಚ್ಛಿನ್ನವಾದ, ಅವಿಭಾಜ್ಯವಾದ, ಅಮರವಾದ ಶಕ್ತಿ. ನೆನ್ನೆಯೂ ಇದ್ದೆ, ನೀನು ನಾಳೆಯೂ ಇರ್ತೀಯ, ನಾನು ನೆನ್ನೆಯೂ ಇದ್ದೆ, ನಾಳೆನೂ ಇರ್ತೇನೆ, ಇವರು ನೆನ್ನೆಯೂ ಇದ್ದರೂ ನಾಳೆ ಇರ್ತಾರೆ. ಅಂದರೆ ಎಲ್ಲವೂ ಅಮರವಾದ ಈ ಸೃಷ್ಟಿ ನಾಟಕ. ಇದು ರೋಲ್. ನೀನೇನು ಮಾಡ್ತಿದೀಯಾ ಅರ್ಜುನನಾಗಿ, ಈಗ ನೀನೇನು ಹೆದೆಯೇರಿಸೋನಿದ್ದೀಯಾ, ಇದು ನಿನ್ನ ಪಾತ್ರ. ನಾನು ಆ ಪಾತ್ರ ಮತ್ತು ನಾನು ಇದರ ಮಧ್ಯದ ವ್ಯತ್ಯಾಸವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾನೆ. ನಾವು ಕೇಳ್ತಾ ಬಂದಿದ್ದೇವೆ, ಶತಶತಮಾನಗಳಿಂದ ಕೇಳ್ತಾ ಬಂದಿದ್ದೇವೆ, ಬಾಯಿಪಾಠ ಮಾಡ್ಕೊಂಡ ಬಂದಿದ್ದೇವೆ. ನಾನು ಇಷ್ಟು ಸಲ ಭಗವದ್ಗೀತೆ ಹೇಳಿದೆ, ಇಷ್ಟು ಶ್ಲೋಕ ಉಚ್ಚಾರಣೆ ಮಾಡಿದೆ. ಒಂದು ಶ್ಲೋಕ ಹೇಳಿದ್ರೆ ಇಷ್ಟು ಪುಣ್ಯ, ಒಂದು ಅಧ್ಯಾಯ ಓದಿದ್ರೆ ಇಷ್ಟು ಪುಣ್ಯ, ಇಡೀ ಭಗವದ್ಗೀತೆ ಓದಿದ್ರೆ ಇಷ್ಟು ಪುಣ್ಯ. ಎಲ್ಲಿಂದ ಬರುತ್ತೆ ಆ ಪುಣ್ಯ?
ಖಂಡಿತವಾಗಿಯೂ ಎಷ್ಟು ಹೊತ್ತು ಓದ್ತೀವಲ್ಲ ಅಷ್ಟು ಹೊತ್ತು ನಮ್ಮಿಂದ ಏನು ಪಾಪ ಆಗಲ್ಲ, ಅಷ್ಟು ಆ ಸಮಯ ಮಾತ್ರ ಪುಣ್ಯದ ಖಾತೆಯಲ್ಲಿ ಜಮಾ ಆಯಿತು ಅಷ್ಟೆ. ಅದರ ಆಚೆಗೆ ಯಾಕೆ ಇಷ್ಟೆಲ್ಲ ಭಗವದ್ಗೀತೆಯಲ್ಲಿ ಈ ಮನೋಮಾಲಿನ್ಯ, ಇದು ಒಂದು ಮನಸ್ಸಿನ ಮಾಲಿನ್ಯ, ಕೇವಲ ಒಂದು ಸ್ವಾರ್ಥ ಪ್ರವೃತ್ತಿ ಮನಸ್ಸಿನಲ್ಲಿ. ಈ ಸ್ವಾರ್ಥ ಪ್ರವೃತ್ತಿಗೆ ಮೂಲ ಕಾರಣ ಸ್ವ ಅಂದರೆ ಯಾರು ಅನ್ನೋದು ಗೊತ್ತಿಲ್ಲದೆ ಇರುವುದು. ಗೀತೆ ಇಷ್ಟು ಚೆನ್ನಾಗಿ ಮನವರಿಕೆ ಮಾಡಿಸುತ್ತೆ ನಾನು ಯಾರು ಎನ್ನುವುದನ್ನು. ಇವತ್ತಾಗಿರುವ ಸಮಸ್ಯೆ ಏನು ಅಂದರೆ, ನಾವೆಲ್ಲರೂ ಭಗವದ್ಗೀತೆಯನ್ನು ಕೇಳಿದವರದೆಷ್ಟೋ ಜನ ಇದ್ದೇವೆ, ಆದರೆ ಯಾರೂ ಸಹ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ. ಕೇವಲ ಓದಿದರೆ ಭಗವದ್ಗೀತೆ ಆಗಲಿಲ್ಲ, ಅದನ್ನು ಜೀರ್ಣ ಮಾಡ್ಕೋಬೇಕು ಬುದ್ಧಿಯಲ್ಲಿ. ಹೌದಲ್ಲ, ನಾನು ಅಂದರೆ ಯಾರು? ಯಾರಿಗಾದರೂ ಕೇಳಿ ಇವತ್ತು, ನೀವು ಅಂದರೆ ಯಾರು? ಯಾಕ್ರಿ ಗೊತ್ತಿಲ್ವಾ? ನಾನು ಫಲಾನ ಸೊಣಸೋ ಅಂತ ಹೇಳಿಬಿಡ್ತೇವೆ. ಬಟ್ ಸ್ವಲ್ಪ ಒಳಗಿದ್ದು ಯೋಚನೆ ಮಾಡಿ, ನಾನು ಯಾರು? ಈ ದೇಹ ನಾನಾ? ಒಂದು ಪುಟ್ಟ ಮಗುವು ಮಾತನಾಡುವಾಗ ನನ್ನ ಕಾಲು ನೋಯುತ್ತೆ ಅಂದರೆ ಸರಿ, ನಾನು ಕಾಲು ನೋಯ್ತಿದ್ದೀನಿ ಅಂತ ಹೇಳಿದ್ರೆ ಹಂಗೆ ಹೇಳ್ಬಾರ್ದು, ಪುಟ್ಟ ನಾನು ಕಾಲಲ್ಲ ನಂದು ಕಾಲು ಅಂತ ನಾವು ಹೇಳ್ತೇವೆ. ಬಟ್ ಆ ಅರಿವು ನಮಗಿಲ್ವಲ್ಲ, ನಾನೊಂದು ಚೇತನ. ಈ ಅರಿವು ಎಲ್ಲಪ್ಪ ಇವರು ಮತ್ತೆ ಆಧ್ಯಾತ್ಮಕ್ಕೆ ಬಂದರು ಅಂತ ಜನಕ್ಕೆ ಅನಿಸುತ್ತೆ. ಆದರೆ ನೋಡಿ, ಜೀವನದ ಮೂಲವೇ ಅಧ್ಯಾತ್ಮ. ಅದನ್ನು ಬಿಟ್ಟು ನಾವು ಉಳಿದೆಲ್ಲವನ್ನೂ ಬೆಳೆಸ್ಕೊಳ್ತಾ ಹೋದರೆ ಉಸುಕಿನ ಅಥವಾ ಮರಳಿನ ಒಂದು ಫೌಂಡೇಶನ್ ಮೇಲೆ ಮನೆ ಕಟ್ಟಿದ್ರೆ ಆ ಮನೆ ಎಷ್ಟು ದಿನ ನಿಲ್ಲಕ್ಕೆ ಸಾಧ್ಯ? ಹಾಗಾಗಿದೆ ಇವತ್ತಿನ ಪರಿಸ್ಥಿತಿ. ಯಾಕೆ ಖಿನ್ನತೆ, ಯಾಕೆ ವಿಷಾದ? ಸ್ವ ಪರಿಚಯ ಇಲ್ಲದಿರುವುದು. ಪರಿಹಾರ ಎಲ್ಲಿದೆ ಇದಕ್ಕೆ ಅಂದರೆ, ನಾವು ನಮ್ಮನ್ನಷ್ಟೇ ಅಲ್ಲ, ಎಲ್ಲರನ್ನ ಆತ್ಮಭಾವದಲ್ಲಿ ನೋಡುವುದು ಸಾಧ್ಯವಾದಾಗ, ಆ ಭಾವನೆ ನಮ್ಮಲ್ಲಿ ಜಾಗೃತವಾದಾಗ, ಬಹಳ ಮೂಲಭೂತವಾದ ಮನುಷ್ಯನ ಮನಸ್ಸಿನ ಖಿನ್ನತೆಗೆ ಪರಿಹಾರ, ಉಪಾಯ ಅಲ್ಲಿಂದ ಶುರುವಾಗುತ್ತೆ. ಕೇವಲ ಓದುವುದರಿಂದ ಕೇಳುವುದರಿಂದ ಅಲ್ಲ, ಆ ಭಾವ ಜಾಗೃತವಾಗಬೇಕು ನಮ್ಮಲ್ಲಿ. ಅದಕ್ಕೆ ಹೇಳ್ತಾನೆ ಗೀತಾಚಾರ್ಯ, ನಿನಗೆ ನೀನೇ ಮಿತ್ರ, ನಿನಗೆ ನೀನೇ ಶತ್ರು. ಆತ್ಮನಿಗೆ ಆತ್ಮನೇ ಶತ್ರು, ಆತ್ಮನಿಗೆ ಆತ್ಮನೇ ಮಿತ್ರ. ಆದ್ದರಿಂದ ಈ ಪರಿಹಾರದ ಉಪಾಯ ಶುರುವಾಗುವುದೇ ಇಲ್ಲಿಂದ. ಅಂದರೆ ನೋಡಿ, ಈಗ ಬಹಳ ಮುಖ್ಯವಾದದ್ದೇನು ಅಂದರೆ, ನಾವಿಲ್ಲಿ ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡುವ ಹಾಗೆ, ಗೀತಾ ಜ್ಞಾನ ಇದು ಬೋಧನೆಯಲ್ಲ, ನಿಜವಾಗಿಯೂ ಇದೊಂದು ಆಪ್ತ ಸಮಾಲೋಚನೆ. ಇಟ್ಸ್ ಅ ಡೀಪ್ ಕೌನ್ಸಿಲಿಂಗ್. ಅವನು ಕೌನ್ಸಿಲಿಂಗ್ ಮಾಡ್ತಾ ಹೋಗ್ತಾನೆ, ನೋಡ್ತಾ ಹೋಗ್ತಾನೆ, ಇವನು ಬದಲಾಗಲಿಲ್ಲ, ತನ್ನ ವಿಚಾರವನ್ನು ಬೇರೊಂದು ವಿಧಾನದಲ್ಲಿ ಹೇಳ್ತಾನೆ, ತನ್ನ ವಿಚಾರವನ್ನು ಕನ್ವಿನ್ಸ್ ಮಾಡುವ ತನಕ, ಮನದಟ್ಟು ಮಾಡುವ ತನಕ ವಿರಮಿಸೋದಿಲ್ಲ. ಬೋಧಕನಾದ್ರೆ ಏನು ಮಾಡ್ತಾನೆ? ಹೇಳ್ತಾನೆ ಹೋಗ್ತಾನೆ, ಹಾಗಲ್ಲ. ಆದ್ದರಿಂದ ಇವತ್ತು ನಮಗೆ ಬೇಕಾಗಿರುವುದು ಸಹ, ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವುದು ನೇರವಾಗಿ ಭಗವಂತನಿಂದ ಆಪ್ತ ಸಮಾಲೋಚನೆ. ಎಲ್ಲಿ ಸಿಗುತ್ತೆ ಅಂತ ಎಲ್ಲರ ಪ್ರಶ್ನೆ. ಹೇಗೆ ಸಿಗುತ್ತೆ? ಅರ್ಜುನ ಏನೋ ಪುಣ್ಯಾತ್ಮ ಸಿಕ್ಬಿಡ್ತು, ನಮಗೆಲ್ಲಿಂದ ಸಿಗಬೇಕು? ಅದಕ್ಕೆ ನಾವು ಅರ್ಜುನರಾಗೋಣ, ನಮಗೂ ಸಿಗುತ್ತೆ. ಗೆಲ್ಲಲೇಬೇಕೆನ್ನುವ ಛಲವಿದ್ದಾಗ ಖಂಡಿತವಾಗಿಯೂ ಗೆಲುವು ನಮ್ಮ ಹಿಂದೆ ಇದ್ದೇ ಇದೆ ಎನ್ನುವುದು ವಿಶ್ವಾಸದ ಮಾತು. ಆದ್ದರಿಂದ ಮೂಲಭೂತವಾಗಿ ನಮ್ಮೊಳಗಿನ ಮನೋವೇದನೆಗೆ, ಕಲುಷಿತಗೊಂಡಿರುವ ನಮ್ಮ ಮನಸ್ಸಿನ ಮಾಲಿನ್ಯ ತೊಳೆಯುವುದಕ್ಕೆ ಭಗವದ್ಗೀತಾ ಜ್ಞಾನ, ಸ್ವಯಂ ಗೀತಾಚಾರಣೆ ನಡೆಸುವ ಭಗವಾನುವಾಚ ದಿವ್ಯ ಔಷಧ. ನೀವು ಮಾತಾಡುವಾಗ ಹೇಳಿದ್ರಿ, ಭಗವದ್ಗೀತೆಯಲ್ಲಿ ಎಷ್ಟೋ ಶ್ಲೋಕಗಳನ್ನು ನಾವು ಹೇಳ್ತಾ ಇರ್ತೀವಿ, ಕೆಲವರು ಹೇಳ್ತಾ ಇರ್ತಾರೆ ಹಾಗೆ ಅಂತ. ನಾನು ಸಾಕಷ್ಟು ಜನರ ಬಾಯಿನಲ್ಲಿ ಕೇಳಿದ್ದೀನಿ ವೀಣಕ್ಕ, ಅಲ್ಲಿವತ್ತು ಏನೋ ಭಗವದ್ಗೀತಾ ಪಠಣ ಇದೆ, ಕೇಳಿದ್ರೆ ಪುಣ್ಯ ಬರುತ್ತಪ್ಪ ಹಾಗೆ ಅಂತ ಅಂದ್ಕೊಂಡು ಹೋಗಿ ಕೂತಿರ್ತಾರೆ. ಆದರೆ ಸಾಕಷ್ಟು ಜನರು ನಾನು ಗಮನಿಸಿರೋದು ಏನು ಅಂತಂದರೆ, ನಾನು ನಗುನು ಬರ್ತಿರ್ತೇನೆ ನಂಗೆ ಕೆಲವು ಸಲ. ಅಲ್ಲಿ ಕೂತ್ಕೊಂಡು ಇವರು ಅವ್ರವ್ರ ಸಂಸಾರ ತಾಪತ್ರೆಗಳು ವಿಚಾರ ವಿನಿಮಯ ಮಾಡ್ಕೋತಿರ್ತಾರೆ ಹೊರತು ಇಲ್ಲಿ ಗೀತಾಪಾಠ ನಡೀತಾನೆ ಇರುತ್ತೆ. ಅದನ್ನು ಕೇಳಿಕೊಂಡು ಅದರ ಅರ್ಥವನ್ನು ತಾವು ತಿಳ್ಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದೇನೇ ಇರೋದಿಲ್ಲ. ಅವ್ರಿಗದೊಂದು ಗೆಟ್ ಟುಗೆದರ್ ಥರ ಅಷ್ಟೇ ಹೋಗ್ತಾರೆ, ಏನೋ ಪುಣ್ಯ ಬಂದ್ಬಿಟ್ಟಿದೆ ನಮಗೆ, ಕೇಳಿಸ್ಕೊಂಬಿಟ್ಟಿದ್ದೀವಿ ಅನ್ನೋ ಥರ ಭಾವನೆ ಇರುತ್ತೆ. ಎಷ್ಟು ಅದು ಜನರ ಹುಚ್ಚತನ ಅಂತ ಕೂಡ ನನಗೊಂದೊಂದು ಸಲ ಅನಿಸಿ ನಗು ಬರ್ತಿರುತ್ತೆ ಅಲ್ವಾ. ಭಗವದ್ಗೀತೆಯ ಸಾರಾಂಶವನ್ನು ತಿಳ್ಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ತಮ್ಮ ಜೀವನನ ಪರಿವರ್ತನೆ ಮಾಡಿಕೊಂಡ್ರೆ ತಾನೇ ಅದರಿಂದ ಪುಣ್ಯನಾರು ಸರಿ ಏನಾದರೂ ಒಂದು ಬರುತ್ತೆ. ಸುಮ್ಮನೆ ಈಗ ಪಠಣ ಮಾಡೋದ್ರಿಂದ ಆಗಲಿ, ಅಥವಾ ನನಗೆ ಭಗವದ್ಗೀತೆ ಶ್ಲೋಕ ಅಷ್ಟು ಅಧ್ಯಾಯನೂ ಬಂದ್ಬಿಡುತ್ತಪ್ಪ ಬಾಯಿಗೆ, ಏನಕ್ಕೆ ಬಾಯಿಗೆ ಬರೋದಕ್ಕೇನಕ್ಕೆ? ಮನಸ್ಸಿನಲ್ಲಿ ತಾನೇ ಇರಬೇಕದು.
ಆ ಮನಸ್ಸಿನಲ್ಲಿ ಎಷ್ಟು ಜನರು ತಿಳ್ಕೊಳ್ತಾರೆ ಅಲ್ವಾ? ನನಗೂ ಅದೇ ಥರ ಅನಿಸ್ತಿರುತ್ತೆ. ನೀವು ಅದೇ ಈಗ ಹೇಳ್ತಾ ಇದ್ರಲ್ಲ, ಎಷ್ಟು ಶ್ಲೋಕಗಳನ್ನು ಹೇಳಿದ್ರೇನು, ಅದಕ್ಕೆ ನಾನು ಅದನ್ನು ಕೇಳಬೇಕು ಅಂದ್ಕೊಂಡೆ. ಈ ಬರೀ ಪಠಣ ಮಾಡೋದ್ರಿಂದ ಏನಾದರೂ ಪರಿಹಾರ ಸಾಧ್ಯನಾ ಜೀವನದಲ್ಲಿ? ಭಗವದ್ಗೀತೆ ಬರೀ ಪಠಣ ಮಾಡೋದ್ರಿಂದ ನಮಗೆಲ್ಲ ತಿಳ್ಕೊಂಡಂಗೆ ಆಗುತ್ತಾ? ನಿಜವಾಗಿ ನಾವು ಗಮನಿಸಿದ್ರೆ ಒಂದರ್ಥದಲ್ಲಿ ಇವತ್ತಿನ ಯುವ ಜನಾಂಗಕ್ಕೆ ಭಗವದ್ಗೀತೆ ಅಂದರೆ ಏನು ಅಂತ ಗೊತ್ತಿಲ್ಲ, ಬೆಳೆಯುವ ಮಕ್ಕಳಿಗೆ ಭಗವದ್ಗೀತೆ ಅಂದರೆ ಏನು ಅಂತ ಗೊತ್ತಿಲ್ಲ, ಬೇಡವಾದ ದ್ವಂದ್ವಾರ್ಥದ ಹಾಡುಗಳನ್ನು ಇನ್ನೇನನ್ನೋ ಮಕ್ಕಳಿಗೆ ಕಲಿಸೋದಕ್ಕಿಂತ ನಾಲಿಗೆಯ ಸ್ವಚ್ಛತೆ ಅಂದರೆ ಶಬ್ದ ಉಚ್ಚಾರಣೆಯು ಸಂಸ್ಕೃತ ಉಚ್ಚಾರಣೆಯಿಂದ ಅಸ್ಖಲಿತವಾಗಿ ಮಾತನಾಡುವುದು ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಮಕ್ಕಳಿಗೋ ಅಥವಾ ಇನ್ಯಾರಿಗೋ ಭಗವದ್ಗೀತೆಯನ್ನು ಕಲಿಸಿದ್ರೆ ಅದರಿಂದ ನಷ್ಟವೇನೂ ಇಲ್ಲ. ಇನ್ನೂ ಸಮಯ ಸದುಪಯೋಗವಾಯಿತು. ಯಾರ್ಯಾರನೋ ಅಂಥ ಅದೇನೇನೋ ಹೇಳ್ತಾರಲ್ಲ, ಅದು ಎಂತೆಂಥದ್ದು ಮಚ್ಚು ಬಿಚ್ಚು ಅಂತಹ ಹಾಡುಗಳನ್ನು ಕಲಿಯುವುದಕ್ಕಿಂತ ಇಂಥದ್ದನ್ನು ಕಲಿತುಕೊಂಡ್ರೆ ಒಂದು ನಾಳೆಗಾಗಿ ಅದೊಂದು ಟ್ರೆಸರ್, ಅದೊಂದು ಖಂಡಿತವಾಗಿಯೂ. ಆದರೆ ಕೇವಲ ಪಠಣ ಮಾತ್ರದಿಂದ ಪುಣ್ಯ ಬರುತ್ತೆ ಅನ್ನುವ ಮನೋಭಾವ ಹಿಂದೆಯೂ ನಾವು ಚಿಂತನೆ ಮಾಡಿದ ಹಾಗೆ, ಪಠಣ ಮಾಡಿದಷ್ಟು ಹೊತ್ತು ಕೆಟ್ಟ ಮಾತುಗಳು ಬಾಯಲ್ಲಿ ಬರಲಿಲ್ಲ ಅನ್ನುವುದೇ ಒಂದು ಪ್ಲಸ್ ಪಾಯಿಂಟ್. ಆದ್ದರಿಂದ ಮುಖ್ಯವಾಗಿ ಬೇಕಾದದ್ದೇನು ಅಂದರೆ ಭಗವದ್ಗೀತೆಯನ್ನು ಕೇವಲ ಭಾವನಾತ್ಮಕವಾಗಿ ಶ್ರದ್ಧೆಯಿಂದ ಅಥವಾ ಪೂಜ್ಯ ಭಾವನೆಯಿಂದ ಕಲಿತಿಟ್ಕೊಳ್ಳುವುದರ ಜೊತೆಗೆ, ಕಲಿಯಬಾರದು ಅಂತ ನಾವು ಯಾರಿಗೂ ಏನು ಹೇಳೋದಿಲ್ಲ, ಆದರೆ ಕಲಿಯುವುದರ ಜೊತೆಗೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಕಡೆಗೆ ಯಾವ ತತ್ವ ಯಾಕಾಗಿ ಭಗವದ್ಗೀತೆ ಹೇಳಲ್ಪಟ್ಟಿದೆ, ಇವತ್ತಿನ ದಿನದಲ್ಲಿ ಸ್ವತಃ ಗೀತಾಚಾರ್ಯ ನಮಗೆ ಗೀತಾಜ್ಞಾನವನ್ನು ಹೇಗೆ ಕೊಡ್ತಿದ್ದಾನೆ ಅನ್ನುವುದನ್ನು ತಿಳ್ಕೊಳ್ಳುವುದಿದೆಯಲ್ಲ, ಅದು ಬಹಳ ಮುಖ್ಯ. ಎಲ್ಲೋ ಒಂದು ಯುದ್ಧ ಕ್ಷೇತ್ರದ ಮಧ್ಯೆ ಅರ್ಜುನನಿಗೆ ಕೊಟ್ಟಿದ್ದಲ್ಲ, ಪ್ರತಿದಿನದ ಹೋರಾಟದಲ್ಲಿ ನಾವಿವತ್ತೇನು ನಲಗಿ ಹೋಗ್ತಾ ಇರುವಂತಹ ಮನುಷ್ಯನ ಜೀವನಕ್ಕೆ ಅಗತ್ಯವಾದ ಮಾರ್ಗದರ್ಶನ ಇವತ್ತಿಗೂ ಸಿಗ್ತಾ ಇದೆ. ನೇರವಾಗಿ ಭಗವಂತನ ಕೌನ್ಸಿಲಿಂಗ್ ಇಟ್ ಈಸ್ ಅವೈಲಬಲ್ ಟುಡೇ, ನಮಗಿವತ್ತು ಲಭ್ಯ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಬಹಳ ಅಗತ್ಯವಾದದ್ದು. ಇಲ್ಲಿ ನಾವು ಗಮನಿಸಬೇಕಾದದ್ದು ಅಗತ್ಯವಾಗಿ ಏನು ಅಂದರೆ, ನೋಡಿ, ಬೀಗ ಹಾಕುವುದಕ್ಕೂ ಬೀಗ ತೆಗೆಯುವುದಕ್ಕೂ ಬೀಗದ ಕೈ ಒಂದೇ. ಇದು ಬಹಳ ಸುಂದರವಾದಂತಹ ಜೀವನದ ಸಿದ್ಧಾಂತ. ಅಂದರೆ ಇವತ್ತಿನ ಜಗತ್ತಿನಲ್ಲಿ ದುಃಖ ಅನುಭವಿಸುವುದಕ್ಕೂ ಆ ದುಃಖದ ಜೀವನವನ್ನು ಸುಖದ ಜೀವನವನ್ನಾಗಿ ಬದಲಾಯಿಸಿಕೊಳ್ಳುವುದಕ್ಕೂ ನಮ್ಮ ಮನಸ್ಸೇ ಮೂಲ. ಆ ಮನಸ್ಸು ಎನ್ನುವ ಬೀಗದ ಕೈಯನ್ನು ಈ ಕಡೆ ತಿರುಗಿಸಿದ್ರೆ ಹೀಗಾಗುತ್ತೆ, ಈ ಕಡೆ ತಿರುಗಿಸಿದ್ರೆ ಹೀಗಾಗುತ್ತೆ ಅನ್ನುವ ಜ್ಞಾನ ನಮಗೆ ಬೇಕಲ್ಲ. ಆ ಜ್ಞಾನ ಯಾರಿಂದ ನಮಗೆ ಸಿಗುತ್ತೆ? ಬಹಳಷ್ಟು ಜನ ನಾವೇನು ಅಂದ್ಕೊಳ್ತೇವೆ ಅಂದರೆ ಅನುಭವದಿಂದ ಸಿಗುತ್ತೆ, ಅದು ಯಾರಿಂದಲೂ ಸಿಗುವುದು ನಮಗೆ ಅಗತ್ಯ ಇಲ್ಲ ಅಂತ. ಎಷ್ಟೋ ಸಲ ನನಗೆ ಅನುಭವದಿಂದ ಸಿಗುತ್ತೆ ಅಂತ ಯಾವುದಾದ್ರೂ ಒಂದು ಹೊಸ ಲಾಕನ್ನು ತಿರುಗಿಸಕ್ಕೆ ಹೋಗಿ ಮುರಿದಿಟ್ಟವ್ರನ್ನ ಅದೆಷ್ಟೋ ಜನರನ್ನು ನಾವು ನೋಡ್ತೇವೆ. ಅದರಿಂದ ಈ ಬೀಗ ಹೀಗೆ ತಿರುಗಿಸ್ಬೇಕು ಅಂತ ಕಲಿಸೋರು ಒಬ್ಬರು ಬೇಕಾಗುತ್ತೆ ನಮಗೆ. ಯಾರು ಕಲಿಸ್ಬೇಕಾಗುತ್ತೆ ಅಂದರೆ ಯಾರಿಗೆ ಅದೆಲ್ಲರ ಬೀಗ ತೆಗೆಯೋದಕ್ಕೆ ಬರುತ್ತಲ್ಲ ಅವ್ರು ಕಲಿಸ್ಬೇಕಾಗುತ್ತೆ. ನೀವು ಅನ್ಬಹುದು ಬೀಗದ ಕೈ ಇಲ್ಲದೇನೂ ಬೀಗ ತೆಗೆಯೋರು ಇದ್ದಾರ್ರಿ ಸಮಾಜದಲ್ಲಿ ಅಂತ. ಆದರೆ ಅದು ಮನುಷ್ಯನ ಜೀವನಕ್ಕೆ ಅನ್ವಯಿಸೋದಿಲ್ಲ. ಆದ್ದರಿಂದ ಇವತ್ತು ನಮ್ಮ ಮನಸ್ಸಿನ ಬಾಗಿಲುಗಳೇನು ಮುಚ್ಚಿ ಹೋಗಿದೆ ಅನ್ನುವುದಕ್ಕಿಂತ ಒಂದು ರೀತಿಯಲ್ಲಿ ಅರ್ಧ ತೆರೆದುಕೊಂಡಿದೆ ನಮ್ಮ ಮನಸ್ಸಿನ ಬಾಗಿಲುಗಳು. ಹೇಗೆ ಅರ್ಧ ತೆರೆದುಕೊಂಡಿದೆ ಅನ್ನುವುದನ್ನು ಸ್ಪಷ್ಟಪಡಿಸುವುದಕ್ಕೆ ಇಷ್ಟಪಡ್ತೇನೆ ಒಂದು ಕ್ಷಣದಲ್ಲಿ. ಒಂದು ಹೊಸ ರೇಷ್ಮೆ ಸೀರೆ ಜೂನ್ ತಿಂಗಳಲ್ಲಿ ರಿಬೇಟ್ನಲ್ಲಿ ಸೇಲ್ಗಿತ್ತು ಅಂತ ಇಟ್ಕೊಳ್ಳಿ. ರೇಷ್ಮೆ ಸೇಲ್, ಮೈಸೂರು ಸಿಲ್ಕ್ನವರು ಸೇಲ್ ಇಟ್ಟಿದ್ರು. ಅದರಲ್ಲಿ ತುಂಬ ಒಳ್ಳೊಳ್ಳೆಯ ರೇಷ್ಮೆ ಸೀರೆಗಳನ್ನು ಒಬ್ಬರು ಪದ್ಮಕ್ಕ ಅನ್ನೋರು ಖರೀದಿ ಮಾಡಿದರು. ತುಂಬ ಬೆಲೆ ಬಾಳುವ ರೇಷ್ಮೆ ಸೀರೆಗಳು ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಕ್ಕಿತು. ಅವರಿಗೆ ಆ ರೇಷ್ಮೆ ಸೀರೆಯನ್ನು ಖರೀದಿ ಮಾಡುವಾಗ ತುಂಬ ಸಂತೋಷ. ಯಾರ್ಯಾರ ಹತ್ರ ಇಲ್ಲದಿರುವ ಇಂಥ ಅಪರೂಪದ ರೇಷ್ಮೆ ಸೀರೆಗಳು ನನಗೆ ಕಡಿಮೆ ಬೆಲೆಯಲ್ಲಿ ಸಿಕ್ಕಿಬಿಟ್ಟಿದೆ ಅಂತ. ಸರಿ, ನಂತರ ಶುರುವಾಯಿತು ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ಎಲ್ಲರ ಮನೆಯಲ್ಲಿ ಅರಿಶಿನ ಕುಂಕುಮ ಕರೀತಾರೆ, ಉಟ್ಕೊಳ್ಳುವುದಕ್ಕೆ ಅದು ಒಳ್ಳೆಯ ಅವಕಾಶ, ತನ್ನಲ್ಲಿರುವ ಸೀರೆಯನ್ನು ಎಕ್ಸಿಬಿಟ್ ಮಾಡುವುದಕ್ಕೂ ಒಳ್ಳೆಯ ಅವಕಾಶ. ಇವರು ಉಟ್ಕೊಂಡು ಹೋದರು. ಎಲ್ಲಿತ್ತೋ ಮಳೆ ಅವತ್ತೇ ಶುರುವಾಯಿತು. ಸೀರೆ ತೆಗೆದುಕೊಳ್ಳುವಾಗ ಇದ್ದಂತಹ ಆನಂದ, ಈ ಸೀರೆ 4 ಜನರ ಮುಂದೆ ನಾನು ಉಟ್ಕೊಂಡು ಹೋಗ್ತೇನೆ, ಎಷ್ಟು ಖುಷಿಯಾಗುತ್ತೆ ನನಗೆ ಅನ್ನುವಂತಹ ಒಂದು ಊಹೆ ನಿಜವಾಗಿಯೂ ಸೀರೆ ಉಟ್ಕೊಂಡು ಹೋದಾಗ ಝೀರೋ ಆಗಿಬಿಡ್ತು. ಯಾಕೆಂದರೆ ಸೀರೆಯನ್ನು ಉಟ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಆ ಕಡೆ ಮಳೆ ಸುರಿತಿದೆ, ಮಳೆಯಲ್ಲಿ ನೆಂದೋದ್ರೆ ಅದನ್ನು ಡ್ರೈ ವಾಶಿಗೆ ಎಷ್ಟೆಲ್ಲ ಹಣ, ಡ್ರೈ ವಾಶಿಗೆ ಕೊಟ್ಟ ಮೇಲೂ ಅಷ್ಟು ಚೆನ್ನಾಗಿರುತ್ತಾ ಆ ಸೀರೆ, ಈ ರೀತಿಯ ಮನಸ್ಸಿನ ಗೊಂದಲ. ಇದು ಇವತ್ತಿನ ಮನಸ್ಸಿನ, ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನ ಸ್ಥಿತಿ. ಹಾಫ್ ಓಪನ್,
ಹಾಫ್ ಕ್ಲೋಸ್ ಮೆಂಟಾಲಿಟಿ ಅಂತ ಹೇಳ್ತೇವೆ ಇದಕ್ಕೆ. ಇಂತಹ ಮನಸ್ಥಿತಿ ಇದೆಯಲ್ಲ, ಇದನ್ನು ಸರಿ ಮಾಡಿಕೊಳ್ಳುವಂತಹ ಕಲೆ ಮನುಷ್ಯನಿಗೆ ಗೊತ್ತಿದ್ದಿದ್ರೆ ಇವತ್ತು ಸಮಾಜದಲ್ಲಿ ಗೊಂದಲವೂ ಇರ್ತಿರಲಿಲ್ಲ, ಸೈಕ್ಯಾಟಿಸ್ಟು ಇರ್ತಿರಲಿಲ್ಲ. ಅದು ಗೊತ್ತಿಲ್ಲ ಅನ್ನೋದಕ್ಕೆ ಇಷ್ಟೆಲ್ಲ ಜನ ಸೈಕ್ಯಾಟಿಸ್ಟ್ ನಾವು ಕಾಣ್ತಾ ಇದ್ದೇವೆ ಸಮಾಜದಲ್ಲಿ. ಹಾಗಾದರೆ ಅದು ಹೇಗೆ ಸಾಧ್ಯ? ಹೇಗೆ ಈ ರೀತಿ ಮನುಷ್ಯನ ಮನಸ್ಸಿನಲ್ಲಿ ಉಂಟಾಗುವಂತಹ ಈ ರೀತಿಯ ಆನಂದ ಪಡಬೇಕು ಅಂದ್ಕೊಳ್ತಾನೆ, ಇನ್ನೇನು ಆನಂದ ಅನುಭವಿಸ್ತೇನೆ ಅನ್ನುವಾಗ ಆ ಆನಂದವೆಲ್ಲ ಹೋಗಿ ಮೊದಲಿನ ಸ್ಥಿತಿಯೇ ಚೆನ್ನಾಗಿತ್ತಪ್ಪ ಅನ್ನುವಂತಹ ಮನಸ್ಥಿತಿಗೆ ಬಂದುಬಿಡ್ತೇವೆ ನಾವಿವತ್ತು. ಬೇರೇನೂ ಬೇಡ. ಸ್ವಾತಂತ್ರ್ಯ ಗಳಿಸುವಾಗ, ಹೋರಾಡುವಾಗ, ಜೀವ ಕೊಡುವಾಗ, ರಕ್ತ ಸುರಿಸುವಾಗ ಸ್ವಾತಂತ್ರ್ಯ ಅಂದ್ರೆ ಅದೇನೋ ಒಂದು ಚಿನ್ನದ ಕೋಳಿ ಏನೋ ಅಂದುಕೊಂಡು ಕಷ್ಟಪಟ್ಟು ಸ್ವಾತಂತ್ರ್ಯ ಪಡೆದವರು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಇದಕ್ಕೋಸ್ಕರ ನಾವು ಸ್ವಾತಂತ್ರ್ಯ ಪಡಿಬೇಕಿತ್ತ ಅಂತ. ಇದಲ್ವ ದ್ವಂದ್ವ ಮನಸ್ಥಿತಿ. ಯಾಕೆಂದರೆ ನಿಜವಾದ ಸ್ವಾತಂತ್ರ್ಯವನ್ನು ನಾವು ಪಡೆಯಲೇ ಇಲ್ಲ, ಬರೀ ರಾಜಕೀಯ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ವಿ ಅಲ್ವಾ? ಅದೇ ರೀತಿ ಇವತ್ತು ಏನು ಮನುಷ್ಯನ ಮನಸ್ಸಿನಲ್ಲಿ ಈ ಒಂದು ಗೊಂದಲ ಇದೆ. ಅಂದರೆ ನಾನು ಹೇಗಾದರೂ ಪುಣ್ಯ ಗಳಿಸ್ಬಿಡಬೇಕು, ಹೇಗಾದರೂ ಸರಿ ಪಟ 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 ಒಂದಿಷ್ಟು ಶ್ಲೋಕ ಹೇಳಿ ಪುಣ್ಯ ಸಿಕ್ಬಿಡುತ್ತೆ. ಇದು ಒಂದು ಗೊಂದಲವೇ. ಖಂಡಿತವಾಗಿಯೂ ಶ್ಲೋಕ ಕಲಿಬೇಕು ಅರ್ಥ ತಿಳಿಯುವುದಕ್ಕಾಗಿ, ಶ್ಲೋಕ ಕಲಿಬೇಕು ಶೋಕ ನಿವಾರಣೆಗಾಗಿ, ಶ್ಲೋಕ ಕಲಿಬೇಕು ಅದನ್ನು ಅನುಸರಿಸುವುದಕ್ಕಾಗಿ. ಅದು ಬಿಟ್ಕೊಂಡು ಕೇವಲ ಬರೀ ಬಾಯಿಪಾಠಕ್ಕೆ. ಈಗ ಸಂಜೆ ಆದ ತಕ್ಷಣ ನಮ್ಮ ಆಚೆಯೆಲ್ಲ ಒಂದು ಶ್ಲೋಕ ಹೇಳ್ತಾರೆ ಕೈ ಮುಗಿದು, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಮಮ ಶತ್ರುಹಿತಾರ್ಥಾಯ ಸಂಧ್ಯಾ ಜ್ಯೋತಿ ನಮೋಸ್ತುತೆ. ಯಾರಿಗಾದರೂ ಕೇಳಿ ಆ ಶ್ಲೋಕದ ನಿಜವಾದ ಅರ್ಥ ಆ ಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಬಂತ? ಅರ್ಥವೇ ಗೊತ್ತಿಲ್ಲ, ಬರುವುದಿನ್ನಲ್ಲೇ. ನೋಡಿ, ಶುಭವಾಗಲಿ, ಕಲ್ಯಾಣವಾಗಲಿ, ಆರೋಗ್ಯ ಧನ ಸಂಪತ್ತು ಲಭಿಸಲಿ, ನನ್ನ ಶತ್ರುವಿಗೂ ಒಳ್ಳೆಯದಾಗಲಿ ಅಂತ ಜ್ಯೋತಿ ಸ್ವರೂಪನಾದ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನಿಜವಾಗಿಯೂ ನನ್ನ ಶತ್ರುವಿಗೂ ಒಳ್ಳೆಯದಾಗಲಿ ಎನ್ನುವ ಭಾವನೆ ಸಂಧ್ಯೆಯ ಸಮಯದಲ್ಲಿ ಜ್ಯೋತಿಗೆ ಕೈ ಮುಗಿಯುವಾಗ ಇತ್ತ 100ರಲ್ಲಿ 99.99% ಯಾರಿಗೂ ಇಲ್ಲ. ಹಾಗಿದ್ರೆ ಈ ರೀತಿಯ ಶ್ಲೋಕ ಪಠಣದಿಂದ ಲಾಭ ಯಾರಿಗೆ? ಆದ್ದರಿಂದ ಬಹಳ ಅಗತ್ಯವಾಗಿ ಕಲಿಯೋಣ ಶ್ಲೋಕವನ್ನು, ಅರ್ಥೈಸಿಕೊಳ್ಳೋಣ ಅದನ್ನು ಜೀವನವನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ. ಯಾಕೆಂದರೆ ಉಪದೇಶವಲ್ಲ ಬೇಕಾಗಿದ್ದು ಇವತ್ತು, ಸದಾಚರಣೆಯ ಉದಾಹರಣೆ ಮಾತ್ರ. ಅದನ್ನು ಗೀತೆ ನಮಗೆ ಹೆಜ್ಜೆ ಹೆಜ್ಜೆಗೂ ಸಹ ತಿಳಿಸ್ತದೆ. ಇದೇ ಗೀತಾಚಾರ್ಯನ ಉದ್ದೇಶವೂ ಸಹ. ತುಂಬ ಸಂತೋಷ ಆಯಿತು ವೀಣಕ್ಕ. ಗೀತೆಯ ಸಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದರ ಮೂಲಕ ನಾವು ಎಷ್ಟರ ಮಟ್ಟಿಗೆ ಅದರ ಉಪಯೋಗವನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಕೂಡ ತುಂಬ ಸರಳವಾಗಿ, ಅತ್ಯಂತ ಒಂಥರ ಏನಂತಾರೆ ಸುಲಲಿತವಾಗಿ ಅರ್ಥ ಆಗೋ ಥರನೇ ಹೇಳಿದ್ದೀರ ಎಲ್ರಿಗೂ ನೀವು. ಹಾಗಾಗಿ ನಾನು ವೀಕ್ಷಕರೆಲ್ಲರ ಪರವಾಗಿ ನಿಮಗೆ ಮೊದಲು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದ ವೀಕ್ಷಕರೇ. ಗೀತಾ ಭಾವಧಾರೆಯನ್ನು ಮತ್ತೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ. ಅಲ್ಲಿವರೆಗೂ ವಿರಾಮ ತಗೊಳ್ಳೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ಈಗ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ವಿಶ್ವದ ಈ ಶುಭ ದಿನಗಳಲ್ಲಿ, ಪಾವನ ಸಂಗಮ ಕ್ಷಣಗಳಲ್ಲಿ, ವಿಶ್ವದ ಈ ಶುಭ ದಿನಗಳಲ್ಲಿ, ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಗೆ ಶಿವ ತಂದೆಯೇ, ಅವತರಿಸಿಗೆ ಶಿವ ತಂದೆಯೇ, ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಶುಭ ಸ್ವಾಗತ. ವಿಶ್ವದ ಈ ಶುಭ ದಿನಗಳಲ್ಲಿ, ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಗೆ ಶಿವ ತಂದೆಯೇ, ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಶುಭ ಸ್ವಾಗತ. ಪ್ರೇಮ ಸಾಗರ, ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ, ಜ್ಞಾನ ಆನಂದ ಪ್ರೇಮ ಸಾಗರ, ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ, ಶ್ರೇಷ್ಠ ಕರ್ಮಗಳ ಭಾಗ್ಯ ವಿಧಾತ, ಶ್ರೇಷ್ಠ ಕರ್ಮಗಳ ಭಾಗ್ಯ ವಿಧಾತ,
ಸ್ವಾಗತ ಶುಭ ಸ್ವಾಗತ. ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ, ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಹ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ ಶುಭ ಸ್ವಾಗತ. ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ, ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಹ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ, ಸ್ವಾಗತ